ನಾನು ಯಾವ ಫಂಕ್ಷನ್ಗೂ ಹೋಗಲ್ಲ. ತಾವು ಏನೋ ಒಂದಂಗಿತ್ತು. ಇನ್ಮೇಲೆ ನಾನು ಯಾವ ಫಂಕ್ಷನ್ಗೂ ಹೋಗಲ್ಲ. ಗುಡ್ ಅಪ್ರೂಪಕ್ಕೊಮ್ಮೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ರಿ ಕಣ್ರಿ. ಅಲ್ಲ ಕಣ್ರಿ, ಅಲ್ಲೆಲ್ಲೋ ಫಂಕ್ಷನ್ ಇರುತ್ತೆ, ನೀವು ಇಲ್ಲಿಂದ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಕು, ಅದರಿಂದ ಸಮಯನೂ ಹಾಳು, ದುಡ್ಡು ಹಾಳು. ಅಲ್ಲ ಪಾಪ ನೀವು ಏನೋ ಉದ್ದೇಶ ಇಟ್ಕೊಂಡು ಭಾಷಣ ಬಿಗಿದಿರ್ತೀರ, ಆ ಮುಂದೆ ಇನ್ನೇನೋ ಅರ್ಥ ಮಾಡ್ಕೊಂಡು ನಿಮ್ಮ ವಿರುದ್ಧ ತಿರುಗಿ ಬೀಳ್ತವೆ, ನಿಮಗೆ ಅವಮಾನ ಆಗೋದು, ಇದೆಲ್ಲ ಪೇಪರ್ನಲ್ಲಿ ಬರೋದು ಯಾಕೆ ಬೇಕು ಅಂತ. ಅದ್ರ ಬದಲು ರೂಮಲ್ಲಿ ಕೂತ್ಕೊಂಡು ನಾವು ನೀವು ಇಬ್ರು ಚೌಕಾಬಾರ ಆಡ್ತಾ ಇದ್ರೆ ವಂಶ ಏನಾದರೂ ವೃದ್ಧಿ ಆಗುತ್ತೆ. ಎಸ್ ಅಭಿ, ನೀವು ಹೇಳ್ತಾ ಇರೋದು ಕರೆಕ್ಟ್. ಇವಾಗ ನೀವು ನನ್ನ ಟ್ರ್ಯಾಕಿಗೆ ಬರ್ತಾ ಇದ್ರಿ ಅಂದಮೇಲೆ ನನಗೆ ಹಿಡಿದಿರೋ ರಾವು ಕಾಲ ಎಲ್ಲ ಕಳೀತು ಅನ್ಸುತ್ತೆ. ಮತ್ತೆ ಯಾಕೆ ನೋಡ್ರಿ, ರೂಮ್ ಸೇರ್ಕೊಂಡು ಬಾಕ್ಲಾಕೊಂಡ್ಬಿಡು. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ವೇಟ್, ಪದ್ದು ಬಿಟ್ಲ ನನ್ನ ರೂಮಲ್ಲಿರೋ ಎಲ್ಲ ಕಾಸ್ಮೆಟಿಕ್ಸ್ ತಗೊಂಡ್ ಬನ್ರ. ನನಗೆ ಇದ್ಯಾವುದೂ ಬೇಡ. ಅದು ಕಣ್ರಿ ಮಾತು ಅಂದ್ರೆ, ಈ ಪ್ರಕೃತಿ ಸೌಂದರ್ಯದ ಮುಂದೆ ವಿಕೃತಿ ಸೌಂದರ್ಯ ಅನ್ನೋದು ಏನು ಇಲ್ಲ ಕಣ್ರಿ. ನೀವು ಹೇಳಿ ಕೇಳಿ ಸಹಜ ಸುಂದರಿ. ನೋಡಿ ಈಗ ಹಚ್ಕೊಂಡಿದ್ರಲ್ಲ, ಈ ಬಣ್ಣನೂ ತೊಳ್ಕೊಂಬಿಡಿ, ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಜಾತಿ ಅವ್ರೆ, ನಿಮ್ಗೆ ಇದ್ಯಾವ್ದು ಬೇಡ ಅಂದ್ರೆ ನಾವ್ ಇದನ್ನ ಹಾಫ್ ರೇಟ್ ಚೀಪ್ ರೇಟ್ಗೆ ಮಾಡ್ಕೊಂಡ್ಬಿಡದ? ನೀವ್ ಇದನ್ನ ಹಾಫ್ ರೇಟು ಚೀಪ್ ರೇಟಿಗೆ ಮಾರೋದು, ಈ ವಿಷಯ ಆ ರಾಜೇಶ್ವರಿ ಗೊತ್ತಾಗೋದು. ಆಮೇಲೆ ಅವಳು ಜಾತಿ ತಾನು ಯೂಸ್ ಮಾಡಿದ ಕಾಸ್ಮೆಟಿಕ್ಸ್ ನ ಹಾಫ್ ರೇಟು ಚೀಪ್ ರೇಟಿಗೆ ಮಾಡಿದಾಳೆ ಅಂತ ಆಡ್ಕೊಳ್ಳೋದು. ಇದೆಲ್ಲ ಏನು ಬೇಕಾಗಲ್ಲ, ಜಸ್ಟ್ ಥ್ರೋ ಇಟ್. ಇದಕ್ಕೆಲ್ಲ ಬಂಡವಾಳ ಸುರಿದಿರೋ ನಾನು ಕಣ್ರಿ. ನಿಮಗೆ ಬೇಡ ಅಂದ್ರೆ ಮನೆಯಲ್ಲ ಹಾಗೆ ಇಟ್ಟಿರಿ, ಪಲ್ಲುನೋ ಚಂಪನೋ ಬಳ್ಕೋತಾಳೆ, ರೊಚ್ಚಿಗೆದ್ರೆ ನಮ್ಮ ರಂಗಮ್ಮನು ಮೆತ್ಕೋತಾಳೆ. ನೋ, ನನಗ್ ಬೇಡವಾಗಿದ್ದು ಈ ಮನೇಲಿ ಯಾರಿಗೂ ಬೇಡ. ತಗೊಂಡೋಗಿ ತಿಪ್ಪೆಗೆ ಬಿಸಾಕ್ರು. ಯಪ್ಪ, ಕೈ ಮುಗಿತೀನಿ ಕಂಡ್ರು, ಹಂಗೇನಾದ್ರೂ ಮಾಡ್ಬಿಟ್ರ ಆಮೇಲೆ ಇಡೀ ತಿಪ್ಪೆ ಎಲ್ಲ ಗಮ್ಮನಕ್ಕೆ ಶುರು ಆಗ್ಬಿಡುತ್ತೆ. ವಿಶ್ವ, ಜಾಜಿ ಅವ್ರು ಹೇಳಿದ್ಮೇಲೆ ಮುಗೀತು, ತಗೊಂಡೋಗಿ ಬಿಸಾಕ. ಇವ್ನ ನಾನು ಹಿಡ್ಕತ್ತೀನಿ. ಸುಮ್ನೆ ಯಾಕೋ ಬಿಸಾಕಕ್ಕಾಗತ್ತೆ? ಹಿಂಗಾಗಿದ್ದ ನನಗೆ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ 200, ಥ್ರೋ ಇಟ್. Oh my God, ಪೀಡೆ ತೊಲಗ್ತು. ಚಂಪಾ, ನನ್ನ ಸೊಸೆ ಏನ್ ನೋಡ್ತಿದ್ದಾಳೆ? ಫಾರಿನ್ ಕಾಸ್ಮೆಟಿಕ್ಸ್ ಕ್ಯಾಟಲಾಗ್ ಆಗುತ್ತೆ. ಯಾವ ಕ್ಯಾಟು, ಯಾವ ಡಾಗು, ಅದ್ಯಾಕಂತೆ? ಆ ಯಮ್ಮ ಲೋಕಲ್ ಬಣ್ಣನ ಬಳಸಲ್ವಂತೆ, ಫಾರಿನ್ ಬಣ್ಣನೇ ಬೇಕಂತೆ. ಅದಕ್ಕೆ ಮನೇಲಿ ಇದ್ದಿದ್ ಬಣ್ಣನೆಲ್ಲ ಮೋರಿಗೆ ಬಿಸಾಕ್ಸಿದ್ರು. ಈಗ ಬಣ್ಣನ ಯಾವ ದೇಶದಿಂದ ತರಿಸ್ಬೇಕು ಅಂತ ನೋಡ್ತಿದ್ದಾರೆ. ಅಯ್ಯೋ, ನನ್ನ ಮಗ ಮಾಡೋ ಸಂಪಾದನೆ ಎಲ್ಲ ಇವಳು ಬಣ್ಣಕ್ಕೆ ಆಗೋಗುತ್ತೋ ಏನೋ. ನಂಗೊಂದು ಪೌಡರ್ ತಂದ್ಕೊಡಿ ಇದ್ರೆ ತಂದ್ಕೊಡಲ್ಲ. ನಿನ್ಗ್ಯಾಕೆ ತಂದ್ಕೊಡ್ಬೇಕು? ಏನತ್ತೆ ಹೀಗ್ ಮಾತಾಡ್ತಾ ಇದ್ದೀರಾ? ನನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಬರೀ ಈ ಕೆಲ್ಸಕ್ಕೆ ಅನ್ಕೊಂಡಿದ್ದೀರಾ? ನಾನು ಸುಂದರವಾಗಿ ಕಾಣೋದ್ ಬೇಡವಾ? ಯಜಮಾನ್ರ ಕಣ್ಣು ನನ್ನ ಮೇಲೆ ಬೀಳೋದ್ ಬೇಡವಾ? ಎಕ್ಸಲೆಂಟ್, ಈ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದನ್ನೇ ಆರ್ಡರ್ ಮಾಡ್ತೀನಿ. ಹಬಿ, ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬೆ, ನಮ್ಮನ್ನ ಏನೋ ಕರೆದಂಗಿತ್ತು. ಹಬಿ, ಬ್ರೀಫ್ ಕೇಸ್ ಖಾಲಿ ಇದೆಯಾ? ಖಾಲಿ ಬ್ರೀಫ್ ಕೇಸ್ ಇಟ್ಕೊಂಡು ಓಡಾಡಿದ ಮಗನೇ ಅಲ್ಲ ಕಣ್ರಿ, ಕಟ್ಟ ಕಡೆ ತುಂಡು. ಹಾಗಿದ್ರೆ ನನಗೆ ಕೊಡಿ. ಯಾಕೋ? ರೂಮಲ್ಲಿ ಕುತ್ಕೊಂಡು ಚೌಕಾಬಾರ ಆಡ್ಬೇಕೋ ಬೇಡವಾ? ಆಡ್ಬೇಕು ಕಣ್ರಿ, ಆಡ್ಬೇಕು. ಕೊಡಿ ಪ್ಲೀಸ್. ಈ 50,000 ನನಗೆ, ಈ ಖಾಲಿ ಬ್ರೀಫ್ ಕೇಸ್ ನಿಮ್ಗೆ. ಅಲ್ಲ ಇದೆಲ್ಲ ಓಕೆ, 50,000 ನಿಮಗೆ ಯಾಕೆ? ನಾನು ಫಾರಿನ್ ಕಾಸ್ಮೆಟಿಕ್ಸ್ ನ ಆರ್ಡರ್ ಮಾಡ್ಬೇಕು, ಅದಕ್ಕೆ. ನಿಮಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ ಅಂತ? ಇರೋಬರ ಕಾಸ್ಮೆಟಿಕ್ಸ್ ನೆಲ್ಲ ತಿಪ್ಪೆಗುಂಡಿಗೆ ಬಿಸಾಕ್ಸಿದ್ರೆ? ಅದೆಲ್ಲ ಲೋಕಲ್ ಕಾಸ್ಮೆಟಿಕ್ಸ್, ಅದಕ್ಕೆ ತಿಪ್ಪೆಗುಂಡಿಗೆ ಬಿಸಾಕ್ಸ್ದೆ. ಈಗ ನಾನು ಫಾರಿನ್ ಕಾಸ್ಮೆಟಿಕ್ಸ್ ನೇ ಯೂಸ್ ಮಾಡೋದು. ಯಾಕ್ರಿ ಈ ತರ ಆಡ್ತಾ ಇದ್ದೀರಾ? ಹಬಿ, ಅದಕ್ಕೊಂದು ರೀಸನ್ ಇದೆ. ಮೊನ್ನೆ ಯಾವ್ದು ಫಂಕ್ಷನ್ ಅಲ್ಲಿ ಆ ರಾಜೇಶ್ವರಿ ಸಿಕ್ಕಿದ್ಲು. ನನ್ನ ಮುಖ ನೋಡಿ ನಿನ್ ಮುಖದ ಮೇಲೆ ಸಣ್ಣ ಸಣ್ಣ ಬ್ಲಾಕ್ ಸ್ಪಾಟ್ಸ್ ಆಗ್ತಾ ಇದೆ, ಯಾವ್ದೋ ಚೀಪ್ ರೇಟಿನ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ತಾ ಇದೀಯ ಅಂತ ಗೇಲಿ ಮಾಡ್ಬಿಟ್ಲು. ಅದಕ್ಕೆ ನಾನು ಫಾರಿನ್ ಕಾಸ್ಮೆಟಿಕ್ಸ್ ನ ಆರ್ಡರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಬನ್ರಿ, ಈಗ ತಾನೇ 50,000 ರೂಪಾಯಿ ಕಿತ್ಕೊಂಡು ಹೋದ್ರು. ನೀವು ನಮಗೆ ಸೀರೆ ಸುತ್ತಬಿಟ್ಟು ಹಣೆ ಕುಂಕುಮ ಇಟ್ಬಿಟ್ಟು ಒಂದು 4 ಜನ ಮುತ್ತೈದೆನ ಕರೆಸಿ ಆರತಿ ಹತ್ತಿಸ್ಬಿಡ್ರಿ. ಏನು ಯಜಮಾನ್ರೆ, ಮನೇನಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, 1,000 ರೂಪಾಯಿ ಕೊಡಿ ದಿನಸಿ ತರ್ತೀನಿ ಅಂತ ಕೇಳಿದ್ರೆ 1000 ಮಾತಾಡಿದ್ರಿ. ಈಗ ಯಮ್ಮ ಮುಖಕ್ಕೆ ಬಣ್ಣ ಮೆತ್ಕೊಳಕ್ 50,000 ಕೊಟ್ಟಿದ್ರಲ್ಲ, ನಿಮ್ ಮುಖಕ್ಕೆ ಸುಣ್ಣ ಮೆತ್ತ. ಲೋಮಲ್ಲಿ ಕೂತ್ಕೊಂಡು ಚೌಕಾಬಾರ ಆಡೋಣ ಬ್ಯಾ ಅಂತ ಕರೆದ್ಲು. ಇವನು ಬ್ರೇಕ್ ಕೇಸ್ ಕೊಟ್ಬಿಟ್ಟ. ಅವಳು 50,000 ರೂಪಾಯಿ ಎತ್ಕೊಂಡು ಫೋಟ್ ಆದ್ಲು. ಹೆಂಡತಿ ತಾಳಿಕೆ ತಕತೈ ಅಂತ ಕುಣಿತಾ ಇದೆಯಲ್ಲ, ನೀನೆಂಥ ಗಂಡಸೋ? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ನೀನ್ ಬೆಂಡಾಗದೆ ನಿನ್ ಹೆಂಡತಿನ ಬೆಂಡ್ ಮಾಡು. ಇಲ್ಲ ಅಂದ್ರೆ ಬಳೆ ಕೊಡ್ತೀನಿ, ತೊಟ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀನು ಒಬ್ಬನೇ ಚೌಕಾಬಾರ ಆಡು. ಜಾಜಿ ಅವರೇ, ನೀವಾ? ಯಾಕೆ ಪದ್ಮಜ, ಡೌಟಾ? ತುಂಬಾ ಚೆನ್ನಾಗಿ ಕಾಣಿಸ್ತೀರ ರೀ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದೆ ಕಾಸ್ಮೆಟಿಕ್ ಸ್ಮೆಲ್ಲು? ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತರಿಸಿದ್ರಿ?
ಫಾರಿನ್ ಇಂದ ತರಿಸಿದ್ದು. ಎಷ್ಟು ಬಿತ್ತು? ಜಸ್ಟ್ 50,000. ಇನ್ಮೇಲೆ ನಾನು ಲೋಕಲ್ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡಲ್ಲ, ಫಾರಿನ್ ಕಾಸ್ಮೆಟಿಕ್ಸ್ ನೇ ಯೂಸ್ ಮಾಡೋದು ಅಂತ ನನ್ನ ಅಗೇನೆಸ್ಟ್ ರಾಜೇಶ್ವರಿಗೆ ಮೆಸೇಜ್ ಪಾಸ್ ಮಾಡ್ಬಿಡಿ. ಇದೇ ಮುಚ್ಬಿಟ್ರಿ. ನಿಮ್ ಕಣ್ಣೇನಾದ್ರೂ ನನ್ನ ಕಾಸ್ಮೆಟಿಕ್ಸ್ ಮೇಲೆ ಬಿದ್ರೆ ನನ್ ಕೆನ್ನೆ ಮೇಲೆ ಬ್ಲಾಕ್ ಸ್ಪಾಟ್ ಆಗ್ಬಿಡುತ್ತೆ, ಅದಕ್ಕೆ. ಸರಿ, ಏನ್ ಬಂದಿದ್ದು ಅಂತ ಹೇಳಿ. ಭ್ರಷ್ಟಾಚಾರ ನಿರ್ಮೂಲನೆ ಕುರಿತು ನಮ್ಮ ಮಹಿಳಾ ಸಂಘದಿಂದ ಒಂದು ಕಾರ್ಯಕ್ರಮ ಮಾಡಿದ್ರೆ ಹೇಗೆ? ಕರೆಕ್ಟ್. ಇದರಿಂದ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಕರಪ್ಷನ್ ನಿಲ್ಲಾಗಬೇಕು, ಅದರಿಂದ ನಂಗೆ ಒಳ್ಳೆ ನೇಮ್ ಅಂಡ್ ಫೇಮ್ ಬರಬೇಕು. ಏನಾದ್ರು ಇದ್ರೆ ಹೇಳಿ, ಮಾಡೋಣ. ಜಾಜಿ ಅವರೇ, ನಾವು ಹೇಳಂಗ್ ನೀವು ಕೇಳೋದೇ ಆದ್ರೆ ರಾತ್ರಿ ಸುದ್ದಿ ಆಗಿ ಮೀಡಿಯಾ ಮುಂದೆ ಬಂದ್ಬಿಡ್ತೀರಾ. ಭ್ರಷ್ಟಾಚಾರ ನಿರ್ಮೂಲನೆ ಆಗೋರ್ಗು ಈ ದೇಶನ ನಿಮ್ ಕಣ್ಣಿಂದ ನೋಡಲ್ಲ ಅಂತ ನೀವ್ ಹೇಳ್ಬೇಕು. Oh my God, how is it possible? ಗಾಂಧಾರಿ ತರ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಡಿ, ಜನಕ್ಕೆ ಆಶ್ಚರ್ಯ ಆಗುತ್ತೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಆಗ ನೀವು ಕಣ್ಣು ಕಟ್ಟಿರೋ ಪಟ್ಟಿ ಸುದ್ದಿ ಆಗತ್ತೆ, ರಾಜಕಾರಣಿ ಸಂಗಪ್ಪ ಬರ್ತಾರೆ, ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತ ನಿಮ್ಮನ್ನ ಸಾರಿ ಕೇಳ್ತಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಐಡಿಯಾ. ನಾನು ಪಬ್ಲಿಕ್ನ ಕರೆಸ್ತೀನಿ, ಅವ್ರ ಮುಂದೆ ಈ ಸ್ಟೇಟ್ಮೆಂಟ್ ಕೊಡ್ತೀನಿ. ಈ ಭ್ರಷ್ಟಾಚಾರನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ, ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗೋವರೆಗೂ ನನ್ನ ಕಣ್ಣಿಗೆ ಕಟ್ಟಿದ ಪಟ್ಟಿನ ತೆಗಿಯಲ್ಲ ಅಂತ ಹೇಳ್ತೀನಿ. ಹಾಗಾದ್ರೆ ಇದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಇನ್ಯಾಕ್ ತಡ, ಬನ್ನಿ ರಸ್ತೆಗೆ ಹೋಗಿ ಮುಷ್ಕರ ಮಾಡೋಣ. ಜಾಜಿ ಅವ್ರೆ, ನೀವು ರಸ್ತೆಯಲ್ಲಿ ಕೂತ್ರು ಯಾರು ಜನನೇ ಬರ್ತಾ ಇಲ್ಲ. ಮತ್ತ್ಯಾಕೆ ಸುಮ್ಮನೆ ನಿಂತಿದ್ದೀರಾ? ಒಂದೆರಡು ಸಲ ಸ್ಲೋಗನ್ ಹಾಕಿ. ಭ್ರಷ್ಟಾಚಾರ ತೊಲಗಲಿ, ಕರಪ್ಷನ್ ಡೌನ್ ಡೌನ್, ಭ್ರಷ್ಟಾಚಾರ ತೊಲಗಲಿ, ಕರಪ್ಷನ್ ಡೌನ್ ಡೌನ್. ಯಾರಾದ್ರೂ ಬಂದ್ರಾ? ಹಾ ಜಾಜಿ ಅವ್ರೆ, ಯಾರೋ ವಯಸ್ಸಾಗಿರೋರು ಬರ್ತಾ ಇದಾರೆ. ಬರ್ಲಿ ಬರ್ಲಿ ಬರ್ಲಿ. ನನ್ನ ಆಪರೇಷನ್ಗೆ ಹಣ ಉಸಿಲಿನಾ? ನೋಡ್ ಮ್ಯಾನ್, ಇದು ಪ್ರೊಟೆಸ್ಟ್. ಭ್ರಷ್ಟಾಚಾರ ಡೌನ್ ಡೌನ್. ಓ, ಅಣ್ಣ ಆಚಾರ ಕೈಲೇ ಆಗ್ಲಿಲ್ಲ, ಇನ್ನು ನಿಮ್ ಕೈಲಿ ಆಯ್ತದ? ಮನೆಗೆ ಹೋಗ್ಬಿಟ್ಟು ಮುದ್ದೆ ಉಂಡ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿರಿ, ರಸ್ತೆಗೆ ಬಂದ್ಬಿಡ್ತಾರೆ. Oh my God, ಬಾಯಿ ಬಂದಂಗ್ ಬೈದು ಹೋಗ್ಬಿಟ್ರಲ್ಲ. ಜಾಜಿ ಅವ್ರೆ, ನೀವೇನೋ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆರಾಮಾಗಿ ಕೂತಿದ್ದೀರಾ, ಆದ್ರೆ ಬಿಸಿಲು ನಮ್ ಕಣ್ಗೆ ಹೊಡಿತಾ ಇದೆ. ನಾವ್ ಅಲ್ಲಿ ಪಕ್ಕದಲ್ಲಿ ನಿಂತಿರ್ತೀವಿ, ನೀವ್ ಆರಾಮಾಗಿ ಕೂತ್ಕೊಳ್ಳಿ. ಜಾಜಿ ಅವ್ರೆ, ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಟ್ಟಿರೋ ಬಟ್ಟೆ ಮಾತ್ರ ತೆಗಿಬೇಡಿ. ನೀವ್ ಇಲ್ಲೇ ಇರ್ತೀರ ತಾನೆ? ಇಲ್ಲೇ ಇರ್ತೀವಿ. ಓಕೆ, ನಾಟ್ ಅ ಪ್ರಾಬ್ಲಮ್. ಗಾಡ್, ವಾಟ್ ಇಸ್ ದಿಸ್? ಟೀಪಾಯ್ ಮೇಲೆ ಕಾಯಿನ್ ಬೀಳೋ ಸೌಂಡ್ ಬರ್ತಾ ಇದೆಯಲ್ಲ. ಅದು ನೀವು ಭಿಕ್ಷೆ ಬೇಡ ಕೂತಿದ್ರ ಅಂತ ಜನ ದುಡ್ಡಾಕ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಹೇಳಿ ಏನಂತ? ನಾನು ಕೂತಿರೋದು ಭಿಕ್ಷೆ ಬಿಡೋದಕ್ಕಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಅಂತ. ಅವ್ರ ಪಾಡಿಗೆ ಅವ್ರು ಭಿಕ್ಷೆ ಹಾಕ್ಲಿ, ಅವ್ರ ಮನ್ಸಿಗೆ ಯಾಕೆ ಬೇಜಾರ್ ಮಾಡ್ತೀರಾ? ಪದ್ಮಜ ಅಂಡ್ ಅಸ್ಮಿತಾ ಅವ್ರಿಲ್ಲ, ಆಗ್ಲೇ ಮನೆ ಹೋದ್ರು. ನೀವಿಬ್ರು ಯಾರು? ನಾನು ಬಿಟ್ಲ? ನಾನು ಪದ್ದು. ಶೇಮ್ ಆಗಲ್ವೇನೋ? ನನ್ನನ್ನ ಮುಂದೆ ಕೂರ್ಸ್ಕೊಂಡು ಭಿಕ್ಷೆ ಬೇಡ್ತಾ ಇದೀರಲ್ಲ, ನನ್ನನ್ನ ಮನೆ ಕರ್ಕೊಂಡು ಹೋಗ್ರೋ. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕಲೆಕ್ಷನ್ ಆಗೋವರೆಗೂ ನಾವ್ ಈ ಜಾಗ ಬಿಟ್ಟು ಕದ್ಲಲ್ಲ. ಏನಮ್ಮ, ಗಂಡುಗಲಿ ವಂಶದ ಸೊಸೆಯಾಗಿ ಈ ಮನೆ ಬೆಳಗಬೇಕಾದ ನೀನೇ ಕತ್ತಲು ಮಾಡ್ಕೊಂಡು ಗಾಂಧಾರಿ ತಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಬಿಟ್ರೆ ನೋಡಿ ಜನ ಏನಂದಾರು ಅನ್ನೋ ಪರಿಜ್ಞಾನ ಬೇಡವೆ? ಇವರಿಂದಾಗಿ ನಮ್ಗೆಲ್ಲ ಎಷ್ಟು ಅವಮಾನ. ಪೇಪರ್ನವ್ರು ಬಂದು ನೋಡ್ಕೊಂಡು ಹೋದ್ರು. ಪೇಪರ್ನವ್ರು ಬಂದಿದ್ರಾ? ಏನಂತ ಹೇಳಿದ್ರು? ಈ ಅಮ್ಮಂಗ್ ತಲೆ ಕೆಟ್ಟಿದೆ, ನೆಟ್ಟು ಬೋಲ್ಟ್ ಎಲ್ಲ ಹಾಕ್ಸಿ ಅಂದ್ರು. ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಅಂತಲೇ ನಾನು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದು. ಭ್ರಷ್ಟಾಚಾರ ತೊಲಗು ಅಂದ್ರೆ ತೊಲಗಿ ಬಿಡುತ್ತಾ? ಯಾರ್ಯಾರೋ ಪ್ರಯತ್ನ ಪಟ್ರು ಆಗ್ಲಿಲ್ಲ, ಈಗ ಈ ಅಮ್ಮ ಕಿಸಿದ್ಬಿಟ್ರೆ ಆಗ್ಬಿಡುತ್ತಾ? ಎಲ್ಲಾಗುತ್ತೆ, ಅದು ಎಲ್ಲಿ ಇತ್ತೋ ಅಲ್ಲೇ ಇರುತ್ತೆ. ಓ, ಏನು ಯಜಮಾನ್ರೆ, ಯಾವ ಗುಂಡಿನಲ್ಲಿ ಬಿದ್ದು ಬಂದ್ರಿ? ಕೆಟ್ಟ ವಾಸನೆ ಬರ್ತಾ ಇದೆ. ಅದು ನಮ್ಮ ಹೆಂಡ್ರು ನಮ್ಮ ಹತ್ರ ಇರೋದೆಲ್ಲ ಲೋಕಲ್ ಕಾಸ್ಮೆಟಿಕ್ಸು, ಇವು ಯಾವುದು ನನಗೆ ಬೇಡ, ತಿಪ್ಪೆನಲ್ಲಿ ಬಿಸಾಕಿ ಅಂತ ಹೇಳಿದ್ರಲ್ಲ. ನಾನು ಇಲ್ಲಿಂದ ಸೀದಾ ತಿಪ್ಪೆ ಗುಂಡಿ ಹತ್ರ ಹೋದೆ, ಅಲ್ಲೆಲ್ಲ ಹಂಗೆ ಬಿದ್ಕೊಂಡಿದ್ವು. ಅವನ್ನೆಲ್ಲ ನೀಟಾಗಿ ಬಟ್ಟೆಯಿಂದ ಒರೆಸ್ದೆ. ಆಮೇಲೆ ಫುಟ್ಪಾತ್ನಲ್ಲಿ ಕುತ್ಕೊಂಡು ಮಾರಾಟಕ್ಕೆ ಇಳಿದೆ ನೋಡು, 8,000 ರೂಪಾಯಿ ದುಡ್ಡು ಬಂದ್ಬಿಡ್ತೆ. ನಿಮ್ಗಿರೋ ಬುದ್ಧಿನಲ್ಲಿ ಕಾಲ್ ಬಾಗ್ದಷ್ಟು ನಿಮ್ ಹೆಂಡತಿಗಿದ್ದಿದ್ರೆ ಈ ಮನೆ ಎಷ್ಟೋ ಉದ್ಧಾರ ಆಗಿರೋದು. ವಾ, ನಿಮ್ಮನ್ನ ನೋಡಕ್ ಆಗ್ತಿಲ್ಲ. ಹಿತ್ಲಲ್ಲಿ ಕೂತಿರಿ, ನೀರ್ ತಗೊಂಬಂದು ಸುರಿತೀನಿ. ಮಗ ಒಂದ್ಸಲ, ಸೊಸೆ ಇನ್ನೊಂದ್ಸಲ, ಎಲ್ಲೋ ನನ್ನ ಕಲ್ಮ.
ಜಾಜತ್ಗೆ ವಾಟ್ ಅಲ್ಲಲ್ಲ ಕಣ್ರಿ ಇಲ್ಲಿ ನೀನ್ ಹಾಗೆ ಹೇಳಿದ್ರೆ ಅವ್ರಿಗೆ ಹೇಗೋ ಗೊತ್ತಾಗುತ್ತೆ. ಜಾಜಿ ಅವರೇ, ನಾವು ನಿಮ್ಮ ಎಡಗಡೆಗಿದ್ದೀವಿ. ನೀವ್ ಎಲ್ಲಿದ್ರೆ ನನ್ಗೇನೋ ಕಿವಿ ಕೆಲ್ಸುತ್ತೆ, ಮಾತಾಡಿ. ಮುಂದ್ ಹೊಸ ವಿಷಯ ಗೊತ್ತಾಗಿದೆ. ವಾಟ್? ಜಾಜಿ ಅವರು ಕಾಸ್ಮೆಟಿಕ್ಸ್ ನ ಬಳಸಬಾರ್ದು ಅಂತ ಪಾಂಡುರಂಗನೇ ಜಾಜಿ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿಸಿದಾನೆ ಅಂತ ಜನಗಳು ಮಾತಾಡ್ಕೊತಿದ್ದಾರೆ. ಯಾ ನೀವು ಕಣ್ಣಿಗೆ ಬಟ್ಟೆ ಕಟ್ಟಿರೋದ್ರಿಂದ ಕನ್ನಡಿ ನೋಡೋದಕ್ಕಾಗಲ್ಲ, ಕನ್ನಡಿನೇ ನೋಡಕ್ಕಾಗಲ್ಲ ಅಂತಂದ್ಮೇಲೆ ಕಾಸ್ಮೆಟಿಕ್ ಖರ್ಚು ಉಳಿಯತ್ತೆ. ಇದು ನಮ್ಮ ಭಾವನ ಪ್ಲಾನ್ ಅಂತ ಜನ ಬುಸ್ಕುಸ ಪಿಸ್ಕುಸ ಅಂತ ಮಾತಾಡ್ಕೊತಾ ಇದ್ದಾರೆ. ಹಾಗಂತ ಯಾವ್ದೇ ಕಾರಣಕ್ಕೂ ನಾನು ಕಣ್ಣಿಗೆ ಕಟ್ಟಿರೋ ಪಟ್ಟಿನ ತೆಗಿಯಲ್ಲ. ನೋಡಿ, ನೀವು ಸ್ಲಮ್ ಪೀಪಲ್ ನ ಕರ್ಕೊಂಡ್ ಬನ್ನಿ, ನಾನು ಅವ್ರ ಮುಂದೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಅಂತ ಈ ಹೋರಾಟ ಮಾಡ್ತಿರ್ನಿ ಅಂತ 1 hour ಸ್ಪೀಚ್ ಕೊಡ್ತೀನಿ. ಅಲ್ಲಿವರೆಗೂ ಅವ್ರು ಇಲ್ಲೇ ಇರ್ಬೇಕಲ್ಲ. ಅವ್ರು ಎಲ್ಲೂ ಓಡ್ ಹೋಗ್ದಾರಾಗೆ ನೀವಿಬ್ರು ಕಾವಲಿರ್ಬೇಕು. ಅಷ್ಟೇ ಅಲ್ಲ, ಅವರೆಲ್ಲ ಮೊದಲು ಜಾಜಿ ಅವರೇ ದಯವಿಟ್ಟು ನೀವು ಕಣ್ಣಿಗೆ ಕಟ್ಟಿದ ಪಟ್ಟಿನ ತೆಗೀರಿ 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 ಅನ್ಬೇಕು. ನಾನ್ ಮೊದಲು ನೋ 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 ಅಂತೀನಿ, ಆಮೇಲೆ ಅವರು ಪ್ಲೀಸ್ 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 ಅಂತಾರೆ, ಆಮೇಲೆ ನಾನು ತೆಗಿತೀನಿ. ಏನೆಲ್ಲ ಈ ತರ ಗುಂಪು ಕಟ್ಕೊಂಡು ಬರ್ತಾ ಇದ್ರಲ್ಲ, ಇದನ್ನೇನು ಮನೆ ಅನ್ಕೊಂಡ್ಬಿಟ್ಟಿದ್ರು ಅಥವಾ ಪಾರ್ಟಿ ಆಫೀಸ್ ಅನ್ಕೊಂಡ್ಬಿಟ್ಟಿದ್ರು? ಜಾದಿ ಮೇಡಮ್ನವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರನ್ನ ನೋಡೋಣ ಅಂತ ಬಂದ್ವಿ. ರೇ, ಅವ್ರ ಕಣ್ಣಿಗೆ ಯಾತಕ್ಕೋಸ್ಕರ ಬಟ್ಟೆ ಕಟ್ಕೊಂಡಿದ್ದಾರೆ ಅನ್ನೋ ವಿಚಾರ ತಮ್ಗೆ ಏನಾದ್ರು ಗೊತ್ತೋ? ನಮ್ಮ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಎಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಸ್ಟ್ರೈಕ್ ನ ನಿಲ್ಸಿ ಅಂತ ಕೇಳಕ್ ಬಂದಿದ್ದೀವಿ. ನಿಮ್ಮಂತ ಗುಲ್ಡುಗಳನ್ನ ಇಡೀ ಜಗತ್ತಿನ ತುಂಬ ಹುಡುಕಿದ್ರು ಸಿಕ್ಕಲ್ಲ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಪಾಪ ಅಮ್ಮ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಕೂತಿದೆ. ನಿಮ್ಗೆ ಯಾರು ಇನ್ನೂ ಒಳ್ಳೇದೇ ಆಗಿಲ್ಲ, ಆಗ್ಲೇ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ಬಿಚ್ಚಕ್ಕೆ ಅಂತ ಹೊರಟಿದ್ರಲ್ಲ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯೇನ್ರಿ? ಹೌದಲ್ವಾ, ಈ ವಿಷಯ ನಮ್ಗೆ ಉಳಿಲೇ ಇಲ್ಲ. ಏನು ಗೊತ್ತಿರುತ್ತೆ ಮಣ್ಣು ನಿಮಗೆ? ಆ ಅಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದಕ್ಕೆ ಇನ್ನೂ ಒಂದು ಬಲವಾದ ಕಾರಣ ಇದೆ. ಈ ಮಹಿಳಾ ಸಂಘದಿಂದ ಮಹಿಳೆಯರ ಸಬಲೀಕರಣಕ್ಕೆ ಅಂತ ಒಂದಿಷ್ಟು ದುಡ್ಡನ್ನು ಎತ್ತಿಟ್ಟಿದ್ರು. ಆ ದುಡ್ಡನ್ನ ಈ ಅಮ್ಮ ಚೆನ್ನಾಗಿ ನುಂಗಿ ನೀರು ಕುಡಿದ್ಬಿಟ್ಟವಳೆ. ಇನ್ನು ಅವರು ಇವರು ಕೇಳಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತವಳೆ. ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದೇನೋ ರಾಜಕೀಯ ವ್ರತ ಅಂತ ಮಾಡ್ತಾ ಇದ್ದಾರಂತೆ. ಆ ವ್ರತದ ಪ್ರಕಾರ ಇವರು 10 ದಿವಸ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇರಬೇಕಂತೆ. 11ನೇ ದಿವಸ ಕಣ್ಣಿನ ಬಟ್ಟೆ ಬಿಚ್ಚಿಬಿಟ್ಟು ಯಾರು ನೋಡ್ತಾರೋ ಅವರು ಡೈರೆಕ್ಟಾಗಿ ನರಕಕ್ಕೆ ಹೋಗ್ಬಿಡ್ತಾರಂತೆ. ಇವರು ರಾಜಕೀಯದಲ್ಲಿ ಸಕ್ಸಸ್ ಆಗಿಬಿಡ್ತಾರಂತೆ. ಹಾಗಾಗಿ ಕಣ್ಣಿಗೆ ಬಟ್ಟೆ ಸುತ್ಕೊಂಡಿದ್ದಾರೆ. ಅವ್ರು ಏನಾದರೂ ಕಣ್ಣಿಗೆ ಕಟ್ಕೊಂಡ್ರೆ ಬಟ್ಟೆ ಬಿಚ್ಚಿಬಿಟ್ಟು ಒಂದು ಸಲ ನಿಮ್ಮನ್ನು ನೋಡಿದ್ರು ನೀವೆಲ್ಲರೂ ಯಾಕೆ ಕುಟ್ಕೊಂಡು ಹೋಗ್ಬಿಡ್ತೀರಾ? ನಿಮ್ಮಿಂದ ತುಂಬಾ ವಿಷಯ ಗೊತ್ತಾಯ್ತು, ನಾವು ವಿಚಾರಿಸ್ಕೊಂತೀವಿ ಬಿಡಿ. ಬನ್ನಿ ಬನ್ನಿ. ಜಾಜಿತ್ಗೆ ಸ್ಲಮ್ ಪೀಪಲ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಎಲ್ಲಿ? ನನ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಜಾಜತ್ಗೆ ನೀವು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದೀರಲ್ಲ, ಅದಕ್ಕೆ ಕಾಣಿಸ್ತಿಲ್ಲ. ನೋಡಿ ಮಹಾಜನಗಳೇ, ನೀವೆಲ್ಲ ಬಂದಿರೋದು ನಮ್ ಜಾಜಿ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ನೀವೆಲ್ಲ ಚಪ್ಪಾಳೆ ತಟ್ಟಬೇಕು. ತಟ್ಟಿ ನೋಡೋಣ. ನಮ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ಇವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು. ನಮ್ಗೆ ಒಳ್ಳೇದಾಗೋವರೆಗೂ ನಿಮ್ ಕಣ್ಣಿಗೆ ಕಟ್ಟಿರೋ ಪಟ್ಟಿ ಹಾಗೇ ಇಲ್ಲಿ. ಅದೇ ಯಾರು ತೆಗಿರಿ ಅಂತ ಹೇಳಿದ್ರೆ ಅವ್ರ ಬಾಯಿ ಗುಲಾಬಿ ತಗೊಬಿಡುತ್ತೆ. ನೀವು ತೆಗೀರಿ ಅಂತ ಗಲಾಟೆ ಮಾಡ್ಬೇಕು. ನಾನು ಮೊದಲು ನೋ ಅಂತೀನಿ, ಆಮೇಲೆ ತೆಗಿತೀನಿ. ಮೇಡಮ್, ನೀವು ಕಣ್ಣಿಗೆ ಪಟ್ಟಿನ ಕಟ್ಕೊಂಡೇ ಇರಿ. ನಮ್ಗೆ ಒಳ್ಳೇದಾಗದಿದ್ರೆ ನಿಮ್ಗೆ ಯಾಕೆ ತೊಂದರೆ ಕೊಡ್ಬೇಕು? ನೋ ನೋ ನೋ, ನಿಮ್ಮನ್ನೆಲ್ಲ ಯಾಕೆ ಕರ್ಸಿದ್ದು ಗೊತ್ತಾ? ನನಗೆ ಸಪೋರ್ಟ್ ಮಾಡ್ಲಿ ಅಂತ. ನೀವೆಲ್ಲರೂ ನನ್ನ ಬಲವಂತದಿಂದ ಕಣ್ಣಿಗೆ ಕಟ್ಟಿರೋ ಪಟ್ಟಿನ ತೆಗೀರಿ ಅಂತ ಹೇಳ್ಬೇಕು. ನಮ್ಮ ಅಪ್ರಾಣಿಗೂ ನಾವ್ ಯಾರು ಹೇಳಲ್ಲ. ಅಲ್ಲ, ನಮಗ್ ನಾವೇ ಕೆಡಕ್ ಮಾಡ್ಕೊಂತೀವ. ನಡೀರಿ ಹೋಗೋಣ. ಎಲ್ಲಿ ಬಲ್ಲೋ, ಎಲ್ರು ಹೋಗ್ಬಿಟ್ರೇನೆ. ಛೇ, ಏನೇ ಇದು ಎಲ್ಲ ರಿವರ್ಸ್ ಆಗೋತಲ್ಲೇ. ಹಾಳಾಗೋಗ್ಲಿ, ಕಟ್ಕೊಂಡು ಎದ್ಬಿಡಿ. ಜಾಜಿ ಅವರೇ, ಎಲ್ಲ ವಿಷಯ ಗೊತ್ತಾಯ್ತು ರೀ. ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಪದ್ಮಜ ವಾಯ್ಸ್ ಕೇಳಿಸ್ತದೆ. ಹೌದು, ಅವರೇ ಗೊಗ್ಗ ಪದ್ಮಜ. ಜೊತೆಗೆ ಅಸ್ಮಿತಾ ಅವರು ಬಂದಿದ್ದಾರೆ. ರೀ ಹಾಯ್ ಹೇಳ್ರಿ, ಅವ್ರಿಗೆ ಗೊತ್ತಾಗಲ್ಲ. ಹಾಯ್ ಜಾಜಿ. ಹಾಯ್ ಅಸ್ಮಿತಾ. ನೀವು ಹಾಯ್ ಹೇಳಿದ್ದು ಪಲ್ಲುಗೆ. ಹಾಯ್ ಅಸ್ಮಿತಾ. ಹೇಗಾದ್ರೂ ಮಾಡಿ ಎಲ್ಲರ ಗಮನನೂ ನನ್ನ ಕಡೆ ಸೆಳಿಬೇಕು. ಛೇ, ಹಾಗೆ ಮಾಡೋಕೆ ಆಗ್ತಿಲ್ವಲ್ಲ. ಹೇಗಿದ್ರು 10 ದಿವಸ ರಥ ಮಾಡ್ತೀನಿ ಅಂತ ಹೇಳಿದ್ರಿ. 11ನೇ ದಿವಸ ನೀವು ಕಣ್ಣು ಕಟ್ಟಿರೋಂತ ಪಟ್ಟಿನ ತೆಗಿಯುವಾಗ ಎಲ್ಲರನ್ನು ಕರೆಸಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದ್ರಾಯ್ತು. ಆ ಸ್ಲಮ್ ಪೀಪಲ್ ಕರ್ಸಿದ್ದು ವೇಸ್ಟ್ ಆಗೋಯ್ತು. ಬರೀ ಚಿತ್ರಾನ್ನದ ಪ್ಯಾಕೆಟ್ ನೀರಿನ ಬಾಟ್ಲು ಕೊಟ್ಟಿದ್ವಿ. ಜಾಜತ್ಗೆ ಅವ್ರು ಸ್ವಲ್ಪ ದುಡ್ಡು ಕೊಡ್ಲಿಲ್ವಲ್ಲ, ಅದಕ್ಕೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ಲಿಲ್ಲ. ನೋಡಿ, ನಮ್ಗೆ ಈ ಸ್ಲಮ್ ಪೀಪಲ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಹೇಳಿ ಕೇಳಿ ಎಲೆಕ್ಷನ್ ಟೈಮು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ದು. ಸುಮ್ಮನೆ ಕರ್ಕೊಂಬರಕ್ಕಾಗುತ್ತಾ? ನಿಮ್ಮಿಬ್ರು ಹೋಗುತ್ತೆ, ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಇದು ನಮಗಾಯ್ತು, ಸ್ಲಮ್ ಪೀಪಲ್ಸ್ಗೆ. ಟೇಕ್ ದಿಸ್ 1000. ಇದು ನಮಗೆ, ಇದು ಅವರಿಗೆ. ಜಾಜಿ ಅವರೇ, ಸ್ಲಮ್ಮಿನ ಮುಖ್ಯಸ್ಥರೆಲ್ಲ ಬಂದಿದ್ದಾರೆ, ಒಂದ್ಸಲ ನಮಸ್ಕಾರ ಮಾಡ್ಬಿಡಿ. ಹೌದಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ? ನನ್ನ ಕಣ್ಣೆಲ್ಲ ಕಾಣಿಸುತ್ತೆ. ಓ ಸಾರಿ ಸಾರಿ, ಅವ್ರು ಅಲ್ಲಿದ್ದಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಮ್ಮೋರೆ, ನೀವು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ.
ನೀವ್ ಎಲ್ಲೇ ಇರಿ ಹೇಗೆ ಇರಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡೇ ಇರಿ. ಏನ್ ಹೀಗ್ ಹೇಳ್ತಾ ಇದ್ದೀರಾ? ನೀವು ಯಾವುದೇ ಕಾರಣಕ್ಕೂ ಕಣ್ಣು ಕಟ್ಟಿರೋ ಪಟ್ಟಿ ಮಾತ್ರ ತೆಗಿಬೇಡಿ. ಅಮ್ಮ ತಾಯಿನವ್ರಿಗಿಂತ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೋಡಿ, ನಾನು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದು ಸೋ ಮೆನಿ ರೀಸನ್ಸ್ಗೆ. ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಟ್ಟಿರೋ ಪಟ್ಟಿ ತೆಗಿಬಾರ್ದು. ನೋ 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 ನೋ, ನೀವೆಲ್ಲರೂ ಸೇರಿ ಕಣ್ಣಿಗೆ ಕಟ್ಕೊಂಡಿರೋ ಪಟ್ಟಿನ ತೆಗಿರಿ ತೆಗಿರಿ ಅಂತ ಹೇಳ್ಬೇಕು. ಹೀಗಿದ್ರೇನೆ ಚೆನ್ನಾಗಿ ಕಾಣ್ತೀರಾ. ನೀವು ಕಣ್ಣಕ್ಕೆ ಪಟ್ಟಿ ಕಟ್ಟಿರೋ ತೆಗ್ದಿದ್ ನಾವೇನ ನೋಡೋದ್ವೋ ಮನೆಗೆ ನುಗ್ಗಿ ಕಣ್ಣಕ್ಕೆ ಮೆಣಸಿನ ಪುಡಿ ಹಾಕ್ಬಿಡ್ತೀವಿ. ನಡೀರಿ ಹೋಗೋಣ. ಹೋಗ್ಬಿಡಿ ಹೋಗ್ಬಿಡಿ ಹೋಗ್ಬಿಡಿ. ಹೋಗೇ ಬಿಟ್ರಾ? ಹೋಗೇ ಬಿಟ್ರು. ಹೋಗ್ ಕರ್ಕೊಂಡ್ ಬನ್ರು. ನಾವು ಅವ್ರನ್ನ ಕರೆಯೋದಕ್ಕೆ ಅಂತ ಹೋಗೋದು, ಅವ್ರು ನಮ್ ಕಣ್ಗೂ ಖಾರದ ಪುಡಿ ಹಾಕೋದು, ಇವೆಲ್ಲ ಬೇಕಾ? ರಿಕ್ವೆಸ್ಟ್ ಮಾಡ್ಕೋತಾರೆ ಅಂತ ಕರ್ಸಿದ್ರೆ ನನಗೆ ಧಮಕಿ ಹಾಕ್ಬಿಟ್ಟು ಹೋಗ್ಬಿಟ್ರಲ್ಲ. 200 ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಆಗೋಯ್ತು. ನಾನು ಕೊಟ್ಟಿದ್ದು 1000 ಅಲ್ವಾ? ಅದು ಒಬ್ಬೊಬ್ರಿಗೆ 200 ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಆಗೋಯ್ತು ಅಂದೆ. ಈಗ ಏನ್ರ ಮಾಡೋದು? ಹಿಂಗೆ ಇದ್ಬಿಡಿ. ಜಾಜಿ ಅವರೇ, ಇನ್ನು ಕಣ್ಣಿಗೆ ಪಟ್ಟಿ ಕಟ್ಟೇ ಇದೀರಲ್ಲ. ಏನ್ ಮಾಡ್ಲಿ ಪದ್ಮಜ, ದುಡ್ಡು ಕೊಟ್ಟು ಕೊಟ್ಟು ಸ್ಲಮ್ ಪೀಪಲ್ ನ ಕರೆಸ್ತಾ ಇದ್ದೀನಿ. ಅವರು ನೀವೇನಾದ್ರೂ ಕಣ್ಣಿನ ಪಟ್ಟಿ ತೆಗೆದ್ರೆ ನಿಮ್ ಕಣ್ಣಿಗೆ ಖಾರ ಪುಡಿ ಎಡ್ತೀನಿ ಅಂತ ಧಮಕಿ ಹಾಕಿ ಹೋಗ್ತಾ ಇದಾರೆ. ಹೀಗಾದ್ರೆ ಪರ್ಮನೆಂಟ್ ಆಗಿ ನೀವು ಹೀಗೆ ಇರ್ಬೇಕಾಗತ್ತೆ. ಈಗಿದ್ಮೇಲೆ ಕಣ್ಣಿದ್ ಏನ್ ಪ್ರಯೋಜನ? ದಾನ ಮಾಡ್ಬಿಡಿ. ಪದ್ಮಜ ಅವರೇ, ಡೋಂಟ್ ಟಾಕ್ ರಬ್ಬಿಶ್. ಕಣ್ಣುಗಳನ್ನ ದಾನ ಮಾಡೋದು ಸತ್ತ ಮೇಲೆ, ಬದುಕಿರ್ಬೇಕಾರಲ್ಲ. ನೋಡ್ತಾ ಇರಿ, 10 ದಿನ ವ್ರತ ಮಾಡ್ತಾ ಇದೀನಲ್ಲ, 11th ಡೇ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಆ ಫಂಕ್ಷನ್ಗೆ ಮೀಡಿಯಾದವ್ರನ್ನ ಪೇಪರ್ನ ಕರೆಸಿ ಅವ್ರ ಮುಂದೆನೆ ಈ ಕಣ್ಣಿನ ಪಟ್ಟಿನ ಬಿಚ್ಚಿ ನಾನು ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಅದು ಬಿಟ್ಲಾ, ಇಲ್ಲೇ ಇದ್ದೀರಾ? ಅಯ್ಯ, ಅವಾಗಿಂದ ಇಲ್ಲೇ ಇದೀವಿ. ಹೇಳಿ ಜಾಜಿ, ಅದಕ್ಕೆ ಒಳ್ಳೆ ಕೂಡ್ರ ಸವಾಸ ಆಗೋಯ್ತು. ಬಿಟ್ಲಾ, ಡೋಂಟ್ ಟಾಕ್ ರಬಿಶ್. ಆ 11th ಡೇ ಗ್ರ್ಯಾಂಡ್ ಫಂಕ್ಷನ್ ದಿವಸ ಸ್ಲಮ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ರು. ಅದು ಜಾಜಿ ಅವರೇ, ಈಗ ಏನಾಗಿದೆ ಅಂದ್ರೆ ಎಲೆಕ್ಷನ್ ಟೈಮು 500 ರೂಪಾಯಿ ಕೊಡ್ತಾ ಇದ್ರೆ ಯಾರು ನಮ್ಮನ್ನು ಮೂಸೋದೇ ಇಲ್ಲ. ಚಿತ್ರಾನ್ನದ ಪ್ಯಾಕೆಟ್, ವಾಟರ್ ಪ್ಯಾಕೆಟ್ ಕೊಡ್ಲೇಬೇಕು. ಹೆಂಗಸರಿಗೆಲ್ಲ ಸೀರೆ ಹಂಚ್ಬೇಕು, ಗಂಡಸರಿಗೆಲ್ಲ ಸಾರಾಯಿ ಹಂಚ್ಬೇಕು. ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಇದರಲ್ಲ ಹಬಿ ಕೊಡಿಸ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ ಜಾಜಿ ಅವರು ನಡೆಸ್ತಾ ಇದ್ದಂತ ಭ್ರಷ್ಟಾಚಾರ ನಿರ್ಮೂಲನಾ ವ್ರತವು ಇವತ್ತಿಗೆ ಕೊನೆಗೊಳ್ತಾ ಇದೆ. ಅವರು ಕಣ್ಣಿಗೆ ಕಟ್ಟಿರೋ ಪಟ್ಟಿಯನ್ನ ಬಿಚ್ಚಿ ಇದನ್ನ ಅಂತ್ಯ ಕಾಣಿಸ್ತಾ ಇದ್ದಾರೆ. ತಾವು ಚಪ್ಪಾಳೆ ಹೊಡೆಯೋದ್ರ ಮೂಲಕ ಶುಭ ಕೋರಬೇಕಾಗಿ ವಿನಂತಿ. ನೋಡಿ ಮೇಡಮ್ನವ್ರೆ, ನೀವು ಯಾವ್ದಾವ್ದೋ ಕಂಪ್ನಿ ದುಡ್ಡೆಲ್ಲ ತಿಂದಿದ್ದೀರಾ ಅಂತ ಗೊತ್ತಾಗಿದೆ ನಮ್ಗೆ. ನಾನಾ? ಯಾರು ಹೇಳಿದ್ ನಿಮ್ಗೆ? ಯಾಕೆ ಹೇಳ್ಬೇಕು, ನಮ್ಗೇನ್ ಗೊತ್ತಾಗಿಲ್ವಾ? ಯಾವುದೇ ಕಾರಣಕ್ಕೂ ಕಣ್ಣು ಕಟ್ಟಿರೋ ಬಟ್ಟೆ ಬಿಚ್ಚಬಾರ್ದು. ಬಂದ್ರ ಹೋಗೋಣ. ಬನ್ರಿ. ಹಲೋ ಹಲೋ ಮಂಜಾ, ಹಲೋ ರೇ ಜಾರ್ಜ್ ಎಂಬಲ್ದಿನಿ ಅವ್ರೆ, ಯಾವುದೇ ಕಾರಣಕ್ಕೂ ನೀವು ಕಣ್ಣಿಗೆ ಕಟ್ಟಿರ್ತಕ್ಕಂಥ ಪಟ್ಟಿನ ಬಿಚ್ಚೋದಕ್ಕೆ ಹೋಗಬೇಡಿ. ಅಪ್ಪಿ ತಪ್ಪಿ ನೀವೇನಾದ್ರೂ ಬಿಚ್ಚಿದ್ರೋ ಜನಗಳು ಹುಡ್ಕೊಂಬಂದು ಹೊಡೆದ್ಬಿಡ್ತಾರೆ. ಅಲ್ಲ, ಇಷ್ಟಕ್ಕೂ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಪಟ್ಟಿನ ಬಿಚ್ಚಕ್ಕೆ ಆಗದೇ ಇಲ್ಲ ಬಿಡ್ರಿ. ಯಾಕೆಂದ್ರೆ ಮನೇಲಿ ಎಲ್ಲ ಕಡೆನೂ CC ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟವ್ರೆ. ರಿಯಲಿ? ಎಲ್ಲಿ? ನಿಮಗೆಲ್ಲಿ ಕಾಣಿಸುತ್ತೆ ಲೇ ಹುಡುಗ್ರ? ಅಲ್ಲಿ ನೋಡ್ರ. ಹೌದು ಜಾಜತ್ಗೆ, ಮನೇಲೆಲ್ಲ CC ಕ್ಯಾಮ್ರಾನ ಫಿಕ್ಸ್ ಮಾಡ್ಬಿಟ್ಟಾರೆ. ಅಪ್ಪಿ ತಪ್ಪಿ ನೀವೇನಾದ್ರು ಕಣ್ಣು ಕಟ್ಟಿರೋ ಬಟ್ಟನ್ನ ಬಿಚ್ಚಿದ್ರು ಮೀಡಿಯಾದವ್ರು ಇದನ್ನ 24 ಗಂಟೆ ಹಾಕೊಂಡು ಉಜ್ಜಿ ಬಿಡ್ತಾರೆ. ಆ ಎಲ್ಲ ಕೆಲಸ ಕಾರ್ಯಗಳನ್ನ ನಾನೇ ನಿಮಗೆ ಮಾಡಿಸ್ತೀನಿ. ಓ ಮೈ ಗಾಡ್, ನೀವ್ ಅದೆಲ್ಲ ಏನು ಮಾಡೋ ಹಾಗಿಲ್ಲ. ನಾನು ನಿಮ್ಮ ಗಂಡ ಕಣ್ರಿ, ನಾನೇ ಮಾಡಬಾರ್ದು ಅನ್ನೋ ಹಾಗಿದ್ರೆ ಮನೆ ಮಂದಿ ಯಾರು ಕೂಡ ಆ ಕೆಲಸನ ಮಾಡಬಾರ್ದು. ನಮ್ಮ ಅಣ್ಣ ಬಿಟ್ರೆ ಈ ಮನೇಲಿ ನಿಮ್ಗೆ ಹೆಲ್ಪ್ ಮಾಡೋರು ಬೇರೆ ಯಾರು ಇಲ್ಲ. ಹೌದಾ? ಓ ಮೈ ಗಾಡ್. ಹಬಿ, ಎಲ್ಲಿದ್ದೀರಾ? ನಾನು ಇಲ್ಲೇ ಇದೀನಿ, ಹೇಳ್ರಿ. ನನ್ ಪಕ್ಕ ಬಂದು ಕೂತ್ಕೊಳ್ಳಿ. ನಾನು ಅವಾಗಲೇ ಬಂದು ಕೂತಾ ಇದ್ರಿ. Oh my God. ಸ್ಮೂತ್ ಆಗಿದೆ ನಿಮ್ಮ ಕೈ. ಹಬಿ, ಈಗ ಸ್ಲಮ್ ಅವರೆಲ್ಲ ನನ್ಗೆ ಉಲ್ಟಾ ಹೊಡಿತಾ ಇದಾರೆ. ಈಗ ನೀವೇ ನಂಗೆ ಹೆಲ್ಪ್ ಮಾಡ್ಬೇಕು. ತೆಗ್ರಿ. ಬಿಡ್ರಿ ನಮ್ಮ ಕೈನ. ಅಲ್ಲ ಕಣ್ರಿ, ಇರೋ ಕಾಸ್ಮೆಟಿಕ್ಸ್ನೆಲ್ಲ ತಿಪ್ಪೆ ಬಿಸಾಕ್ಸಿದ್ರಿ. ಆಮೇಲೆ ಸುಡುಗಾರ 50,000 ರೂಪಾಯಿ ಖರ್ಚು ಮಾಡಿದ್ರಿ, ಯಾವ್ದೋ ಸುಡುಗಾರ ಕಾಸ್ಮೆಟಿಕ್ಸ್ ತರ್ಸ್ಕೊಂಡ್ರಿ. ಇಷ್ಟೆಲ್ಲ ಖರ್ಚುಗಳನ್ನ ಮಾಡಿಸ್ತಾ ಇದ್ರಲ್ಲ, ನಿಮ್ಮಂತವ್ರಿಗೆ ನಾನು ಹೆಲ್ಪ್ ಮಾಡ್ಬೇಕೇನ್ರಿ? ಹಬಿ, ಅದು ಬ್ಯಾಡ್ ಟೈಮ್, ಬ್ಯಾಡ್ ಬುದ್ಧಿ, ಹಾಗೆ ಮಾಡ್ಬಿಟ್ಟೆ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ಐ ಆಮ್ ರಿಯಲಿ ಸಾರಿ ಹಬಿ. ಇನ್ಮೇಲಿಂದ ಯಾವತ್ತೂ ಜಾಸ್ತಿ ಕಾಸ್ಮೆಟಿಕ್ಸ್ ಬಳಸಲ್ಲ, ನನ್ನ ಕೈಯಿಂದ ಖರ್ಚನ್ನ ಮಾಡಿಸಲ್ಲ ಅಂತ ನಮಗೆ ಮಾತನ್ನ ಕೊಡಿ. ಆಮೇಲೆ ಬೇಕಾದ್ರೆ ಸಹಾಯ ಮಾಡ್ತೀವಿ. ಹಬಿ, ಪ್ರಾಮಿಸ್, ಇನ್ಮೇಲೆ ಜಾಸ್ತಿ ಕಾಸ್ಮೆಟಿಕ್ಸ್ ಖರ್ಚು ಮಾಡಿಸಲ್ಲ. ಒಂದು ನಿಮಿಷ ರೀ. ಅಲ್ಲೇ ದಂಡಪಿಂಡಗಳ ಬಂದ್ರ ಇಲ್ಲಿ. ಅವ ನೀವು ಕರ್ದಾಗ ಬರೋದಕ್ಕೆ ನಮ್ಮ ಮನೇಲಿ ಬಿಟ್ಟು ಬಿದ್ದಿದ್ವಿ ಅಂತ ಕೊಡ್ತೀರೇನ್ರಿ? ಈಗ ನಮ್ನ ಕರೆದ ತಪ್ಪಿಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಾ ಇರು. ಲೇ ಕುನ್ನಿಗಳ,
ನಿಮ್ಮಿಬ್ಬರನ್ನು ಇಲ್ಲಿ ಕರ್ಸ್ಕೊಂಡಿರೋದು ನನ್ನ ಬೇಳೆನ ಬೇಯಿಸ್ಕೊಳ್ಳೋದಕ್ಕಲ್ಲ ಕಂಡ್ರು, ಸಮಾಜ ಸೇವಕಿ ಜಾಜಿ ಜಂಬಲ್ದಿನ್ನಿಯವರ ಕಣ್ಣಿಗೆ ಕಟ್ಕೊಂಡಿದ್ರಲ್ಲ ಆ ಪಟ್ಟಿನ ಬಿಡಿಸೋದಕ್ಕೆ. ಮಿಸ್ಟರ್ ಪಾಂಡುರಂಗ, ನಿನ್ನ ಕೆಲಸನೇ ಆಗ್ಲಿ ಜಾಜಿ ಅವ್ರ ಕೆಲಸನೇ ಆಗ್ಲಿ ದುಡ್ಡು ಬಿಚ್ಚಲಿಲ್ಲ ಅಂದ್ರೆ ನಾವು ಯಾರ ಕೆಲಸನೂ ಮಾಡೋದಿಲ್ಲ. ಗೊತ್ತಾಯ್ತೇನ್ರಿ ನೀವು ಮನೆಯಲ್ಲಿ ಸಾಕೊಂಡಿರೋದು ಸ್ವೀಟ್ ಡಾಗ್ಗಳು ಅಂತ ಇವತ್ತಾದ್ರೂ ಗೊತ್ತಾಯ್ತೇನ್ರಿ? ಜಸ್ಟ್ 200 ತಾನೆ, ಹಾಳಾಗೋಗ್ಲಿ ಬಿಸಾಕಿ. ನಾವಿಬ್ರು ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಚೌಕಾಬಾರ ಆಡ್ಬೇಕೋ ಬೇಡವಾ? ಆಡ್ಬೇಕು. ಏನು ಎತ್ಕೊಂಡ್ರೆ ಇದೇ ಚೌಕಾಬಾರ ವಿಷಯಕ್ಕೆ 50,000 ರೂಪಾಯಿ ಕಿತ್ಕೊಂಡು ಹೋಗಿದೆ, ನೆನಪಿದೆಯೋ? 50,000 ರೂಪಾಯಿ ಕಿತ್ಕೊಂಡು ಹೋದ್ರೆ 200 ರೂಪಾಯಿ ಯಾವ ಲೆಕ್ಕ? ಒಟ್ಟಲ್ಲಿ ನಾನು ಆಟ ಆಡ್ಬೇಕು ಅಷ್ಟೇ. ತಗೊಂಡ್ರೆ 200 ರೂಪಾಯಿ, ಹೋಗಿ ಸ್ಲಮ್ ಜನಗಳನ್ನ ಈಗಿಂದೀಗ್ಲೇ ಕರ್ಕೊಂಡ್ಬರ್ರ. ತಗೊಂಡ್ರೆ ವಾಪಸ್ ಹೊಡ್ರಿ ನಿಮ್ ದುಡ್ಡು. ನಾವಲ್ಲಿ ಹೋಗೋದು ಅವ್ರು ನಮ್ ಕಣ್ಗೆ ಕಾರ್ ಪುಡಿ ಹಚ್ಚೋದು, ಇವೆಲ್ಲ ಬೇಕಾ? ಅಯ್ಯೋ ನಾಯಿ ಹೇಳ್ದಷ್ಟು ಕೇಳ ಸಾಯಿ. ತುಂಡ 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 ಕಟ್ಟ ಕಡೆಯ ತುಂಡು ಹೇಳಿದ್ದಾರೆ ಅಂತ ಒಂದು ಮಾತು ಅವ್ರು ಹೇಳು. ನೀನು ಮನೆ ತಗೊಳ್ಳೋದಕ್ಕಿಂತ ಮುಂಚೆ ಅವರೆಲ್ಲರ ಮನೆ ಹೋಗ್ಬಿಟ್ಟಿರ್ತಾರೆ. ಅದು ನೋಡಿ ಇವ್ರೆ, ನೀವು ತಿಳ್ಕೊಂಡಿರೋ ಹಾಗೆ ಸಮಾಜ ಸೇವಕಿ ಜಾಜಿ ಜಂಬಲ್ದಿನ್ನಿಯವರು ಯಾವುದೇ ತರಹದ ದುಡ್ಡನ್ನ ನುಂಗ್ ಹಾಕಿಲ್ಲ. ಇವರ ಪ್ರಬಲ ಕಡು ವಿರೋಧಿ ರಾಜೇಶ್ವರಿ ಇದ್ದಾಳಲ್ಲ, ಅವ್ರ ಕಡೆಯವ್ರು ಯಾರೋ ಈ ಬಗ್ಗೆ ಒಂಥರ ಅಪಪ್ರಚಾರನ ಹಬ್ಬಿಸ್ಬಿಟ್ಟಿದ್ದಾರೆ. ನೀವು ಹೇಳಿದ್ದನ್ನ ನಾವು ನಂಬೋದು ಹೇಗೆ ಸರ್? ಏನ್ ನಂಬಬೇಕು ಕಣ್ರಿ? ಅಲ್ಲ, ಇವ್ರು ಆ ಥರ ನಿಜವಾಗ್ಲೂ ದುಡ್ಡನ್ನ ನುಂಗಿದ್ದೆ ಆದ್ರೆ ಈ ಮಾಧ್ಯಮದವರು ಟಿವಿಯವರು ಬಿಡ್ತಾ ಇದ್ರ 24 ಗಂಟೆ ಅದೇ ಸುದ್ದಿನ ಟಿವಿಲಿ ಹಾಕಿ ರುಬ್ಬಿಟ್ಟಿರೋರು. ಅದು ಸುಮ್ಮನೆ ಯಾರೋ ಅಪಪ್ರಚಾರ ಹಬ್ಬಿಸಿದ್ದಾರೆ. ಅದು ನೋಡಿಪ್ಪ, ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಅವರು ಕಣ್ಣಿನ ಪಟ್ಟಿ ಬಿಚ್ಚಿಬಿಡ್ತಾರೆ. ನೀವೆಲ್ಲ ಬಂದು ನನ್ನ ಕಣ್ ತೆರೆಸಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಈಗೆಲ್ಲ ನೀವು ಹೋಗಿ, ನಾಳೆ ಸ್ಲಮ್ ಹತ್ರ ಬಂದು ನಿಮ್ಮ ಜೊತೆ ಟಾಕ್ ಮಾಡ್ತೀನಿ. ನಡ್ರಿ, ಅವ್ರ ಜೊತೆ ಮಾತಾಡ್ತಿದ್ದೆ. ಈಗ ಚೌಕಾಬಾರ ಆಡ್ಬಿಡೋಣ. ಅಭಿ, ಮೊದಲು ಆ CC ಕ್ಯಾಮ್ರಾಗಳನ್ನ ತೆಗ್ಸಿ. ಯಾವ CC ಕ್ಯಾಮ್ರಾನ ಇಲ್ಲ ಕಣ್ರಿ. ಈಗಾದ್ರೂ ಮಾಡಿ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನೇ ಡಮ್ಮಿ ಕ್ಯಾಮ್ರಾನ ಫಿಕ್ಸ್ ಮಾಡ್ಬಿಟ್ಟಿದ್ದೆ. ಹಾಗಾದ್ರೆ ಚೌಕಾಬಾರ ಆಡೋದು ಕ್ಯಾನ್ಸಲ್.